ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕವಿತಾ ಜೀವನ್ಸ್ ವ್ಲಾಗ್ಸ್ ಕನ್ನಡ. ನಾನು ಇವತ್ತು ಇದು ನನ್ನ ಹಸ್ಬೆಂಡ್ ಮನೆಯಿಂದ ನನ್ನ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಆ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಎಂಜಾಯ್ ಮಾಡ್ತೀರ ಈ ವ್ಲಾಗ್ನ, ಎಂಡ್ ತನಕನೂ ನೋಡಿ ಅಂತ ಹೇಳ್ತೀನಿ. ನಾನು ಮತ್ತು ಪಾಪು ಬಸ್ಸಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಮನೆಯಿಂದ ನನ್ನ ತಾಯಿ ಮನೆಗೆ ಅರೌಂಡ್ ಒಂದು 2.5 hours ಆಗುತ್ತೆ. ಯಾಕಂತಂದರೆ ಡೈರೆಕ್ಟ್ ಬಸ್ ಇಲ್ಲ, ಒಂದೊಂದು ಕಡೆ ಇಳಿದು ಹೋಗಬೇಕು. ಹಾಗೆ ನಾವು ರೀಚ್ ಆದ್ವಿ ಮನೆಗೆ. ಆಲ್ಮೋಸ್ಟ್ 12 o'clock ಹಂಗೆ ರೀಚ್ ಆದ್ವಿ ಮನೆಗೆ. 8 o'clock ಹಂಗೆ ನಾವು ಹೊರಟಿದ್ದು ಮನೆಯಿಂದ. ಬಟ್ ಅಲ್ಲಿಂದ ಬಸ್ ಎಲ್ಲ ಸಿಗಬೇಕಂದ್ರೆ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ 12 ನಾನು ಹೇಳಿದ್ದೆ ನಾನು ರೀಚ್ ಆಗ್ತೀವಿ ಅಂತ. ಅದಕ್ಕೆ ಅಪ್ಪ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ರು, ನನಗೆ ವೆಯ್ಟ್ ಮಾಡ್ತಾಯಿದ್ರು. ಹಾಗೆ ನಾವು ಅಪ್ಪ ಮತ್ತು ನಾವು ಇದು ಆಟೋದಲ್ಲಿ ಬಂದ್ವಿ. ಇವಾಗ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಡೈರೆಕ್ಟ್ ಮನೆಗೆ ಹೋಗಲ್ಲ ಗಾಡಿ, ಹಾಗಾಗಿ ನಾವು ಸ್ವಲ್ಪ ತೋಟ ಎಲ್ಲ ಗದ್ದೆ ಎಲ್ಲ ನಡ್ಕೊಂಡು ಹೋಗಿ ಆಮೇಲೆ ರೀಚ್ ಆಗಬೇಕಷ್ಟೆ. ಈ ಅಪ್ಪ ಹೇಳ್ತಾಯಿದ್ರು, ಏನು ಇಷ್ಟೊಂದು ಭಾರ ಇದೆ ಈ ಬ್ಯಾಗಲ್ಲಿ, ಎಂತ ತಂದಿದೆಯಾ ಅಂತ. ಅದು ವಾಟ್ರ್ ಬಾಟ್ಲು, ಬಟ್ಟೆ, ಅದು ಇದು ಅಂತ ಹೇಳಿದಾಗ ಅದು ತುಂಬ ಭಾರ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಒಬ್ಬಳೇ ಹೊತ್ಕೊಂಬರ್ಬೇಕಲ್ಲ, ಕಷ್ಟ ಅಲ್ವಾ ಪಾಪ ಎತ್ಕೊಂಡು ಅಂತ ಎಲ್ಲ ಹೇಳ್ತಾಯಿದ್ರು. ಅದಕ್ಕೆ ಹೇಳೋದು, ನಮ್ಮ ಕಷ್ಟನ ನಮ್ಮ ಅಪ್ಪ ಅಮ್ಮನ ಬಿಟ್ಟು ಬೇರೆ ಯಾರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಲ್ವಾ. ಅಪ್ಪ ಫಸ್ಟೇ ಹೋದರು, ನೀವಿಬ್ಬರು ನಿಧಾನಕ್ಕೆ ಬನ್ನಿ ಅಂತ ಹೇಳಿ ಹೋದರು. ನಾವಿಬ್ಬರು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದ್ರೆ ನನಗೂ ತುಂಬ ಸುಸ್ತಾಗಿತ್ತು. ಇದು ನಮ್ಮ ಚಿಕ್ಕಪ್ಪನ ಮನೆ ಫಸ್ಟ್ ಸಿಗುತ್ತೆ ನಮಗೆ, ಆಮೇಲೆ ನಮ್ಮ ಮನೆ ಸಿಗೋದು. ಹಾಗೆ ಅಪ್ಪ ಪೈನಾಪಲ್ ಎಲ್ಲ ಹಾಕಿದ್ರಲ್ಲ, ಹಾಗೆ ಹೇಳ್ತಾ ಇದ್ದೆ ನಾನು, ನನಗೆ ಪೈನಾಪಲ್ ಇಲ್ವಾ ಒಂದೂ, ಇದು ಎಲ್ಲ ಕಟ್ ಮಾಡಿದ್ದೀರಾ ಅಂತ. ಇಲ್ಲ ಮಾರೈತಿ, ನೀನು ಮೊದಲೇ ಹೇಳಬೇಕು ತಾನೇ ಒಂದು 4-5 ದಿನಕ್ಕಿಂತ ಮುಂಚೆ ಅಂತ ಹೇಳ್ತಾಯಿದ್ರು. ಬಟ್ ಫೈನಲಿ ನಾನು ಹೋಗುವಾಗಲೇ ಎದುರುಗಡೆನೇ ಪೈನಾಪಲ್ ಇತ್ತು. ಅವರಿಗೆ ಏಜ್ ಆಗಿದೆಯಲ್ಲ ಸ್ವಲ್ಪ, ಇವಾಗ ಏಜ್ ಆದ ನಂತರ ಗೊತ್ತಲ್ವ, ಕಣ್ಣು ಸ್ವಲ್ಪ ಪೊರೆ ಬಂದಿದೆ ಹಾಗೆ ಇರುತ್ತೆ, ಅಥವಾ ಅವ್ರಿಗೆ ಸ್ವಲ್ಪ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಬಿಸಿಲಲ್ಲೆಲ್ಲ ಹೋದಾಗ. ಇದು ನಮ್ಮದು ಕೆರೆ, ಅಂದರೆ ತೋಟಕ್ಕೆಲ್ಲ ಇದೇ ನೀರು ಬಳಸ್ತೀವಿ ನಾವು. ಬಟ್ ಇಲ್ಲಿ ಅದು ಹಲಸಿನ ಎಲೆ ಎಲ್ಲ ಬಿದ್ದು ಅದೊಂಥರ ಕಪ್ಪಗಾಗಿದೆ. ಅದು ವರ್ಷನೂ ಕ್ಲೀನ್ ಮಾಡಿಸ್ತೀವಿ, ಅದೆಷ್ಟೇ ಕ್ಲೀನ್ ಮಾಡಿಸಿದ್ರು ಅದರ ನೀರು ಮಾತ್ರ ಅದೇ ಥರ ಇರುತ್ತೆ. ತೋಟಕ್ಕಷ್ಟೇ ಅದನ್ನ ಯೂಸ್ ಮಾಡ್ತೀವಿ, ಕುಡಿಯೋಕ್ಕೆ ಯೂಸ್ ಮಾಡ್ತಾ ಇಲ್ಲ ಇವಾಗ. ಮೊದಲು ಯೂಸ್ ಮಾಡ್ತಾ ಇದ್ವಿ, ಇವಾಗೇನು ಅದನ್ನು ಕುಡಿಯೋಕ್ಕೆ ಯೂಸ್ ಮಾಡಲ್ಲ. ಅಪ್ಪ ಹೇಳ್ತಾಯಿದ್ರು, ನಿನಗೆ ಕಾಣಿಸಿದ್ದು ನನಗೆ ಕಾಣಿಸ್ಲಿಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೆ ಅಮ್ಮಂದು ಆರ್ಗ್ಯೂ, ನಾನು ನೋಡಿದ್ದೇನೆ ಮೊನ್ನೆನೇ, ಆದರೆ ನಾನು ಹೇಳಲಿಲ್ಲ, ಮಗಳು ಬರ್ತಾಳಲ್ಲ ಅದಕ್ಕೆ ಹೇಳಲಿಲ್ಲ ಅಂತ ಹೇಳ್ತಾಯಿದ್ರು. ಹೌದಾ ಅಂತ ಹೇಳ್ತಾಯಿದ್ವಿ. ಅಂತೂ ಫೈನಲಿಯಾಗಿ ಒಂದು ಪೈನಾಪಲ್ ಅಂತ ಇತ್ತು, ಹಾಗೆ ತಗೊಂಡು ಕಟ್ ಮಾಡ್ಕೊಂಡು ಬಂದ್ವಿ. ಇನ್ನೊಂದಿದೆ ಅಂತ ಹೇಳಿದ್ರು ಅಮ್ಮ, ಹಾಗೆ ಅಪ್ಪ ಅದನ್ನ ಕಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೋದರು. ಫೈನಲಿಯಾಗಿ ನಾವು ಮನೆಗೆ ರೀಚ್ ಆದ್ವಿ. ತವ್ರ ಮನೆ ಅಂತಂದ್ರೇ ಹಾಗೇನೆ ಅಲ್ವಾ, ಅಮ್ಮನ ಮನೆ ಅಂತಂದರೆ ಅದೊಂಥರ ಸ್ಪೆಷಲ್ ನಮಗೆ. ಅದು ಅಂತೂ ಎಕ್ಸ್ಪೆಷಲಿ ಮದುವೆ ಆಗಿ ಹೋದ ನಂತರ ಅಂತೂ ಅಮ್ಮನ ಮನೆ ಅಂದರೆ ಒಂಥರ ಹೋಗೋದು ಅಂತಂದ್ರೆ ಅದೊಂಥರ ಡಬಲ್ ಧಮಾಕ ಇದ್ದಂಗೆ. ಒಂದು ಕಡೆಯಿಂದ ಸ್ವಲ್ಪ ರೆಸ್ಟ್ ಮಾಡ್ಬೋದು, ಇನ್ನೊಂದು ಕಡೆಯಿಂದ ನಮಗೆ ನಾವು ಹುಟ್ಟಿದ ಊರು, ಹುಟ್ಟಿದ ಮನೆ, ಹುಟ್ಟಿದ್ದು ಅಂದರೆ ಏನೋ ಒಂಥರ ಕನೆಕ್ಷನ್ ಇರುತ್ತೆ ಅಮ್ಮನ ಮನೆ ಅಂತಂದರೆ. ಅದು ಏನು ಅಂತ ಹೇಳೋಕ್ಕಾಗಲ್ಲ, ಅದೊಂಥರ ಸ್ಪೆಷಲ್ ಬಾಂಡಿಂಗ್. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಒಂದೊಂದು ಸಲ ಮದುವೆ ಆದ ನಂತರ ಬೇಜಾರಂತೂ ಒಂದೊಂದು ಸಲ ಆಗುತ್ತೆ. ಎಷ್ಟು ಚೆನ್ನಾಗಿತ್ತಲ್ವಾ ಆ ದಿನಗಳು. ಹಾಗೆ ಅಮ್ಮ ಇಲ್ಲಿ ಇದು ಆರತಿ ತೆಗಿಯೋಣ ಅಂದರೆ ದೃಷ್ಟಿ ತೆಗಿತಾರಲ್ಲ ಮನೆಗೆ ಬಂದ ತಕ್ಷಣ, ಹಾಗೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ರು. ಹಾಗೆ ಅದನ್ನ ದೃಷ್ಟಿ ತೆಗೆದ್ರು ಪಾಪುದು. ಹಾಗೆ ಇಲ್ಲಿ ನಾವು ಮನೆ ಒಳಗಡೆ ಬಂದ್ವಿ. ಇದು ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ವಲ್ಲ ಬರುವಾಗಲೇ, ಅದನ್ನು ಕಟ್ ಮಾಡಿದ್ವಿ. ಹಾಗೆ ತುಂಬ ಸೆಕೆ ಇದೆಯಾ ಆಯಿತಾ,
ಸಿಕ್ಕಾಪಟ್ಟೆ ಸೆಕೆ, ಅಯ್ಯೋ ಹೇಳೋಕ್ಕಾಗಲ್ಲ. ಅದರಲ್ಲೂ ನಾವು ಬೆಂಗಳೂರಲ್ಲಿದ್ದು ಊರಿಗೆ ಹೋದರೆ ಅಂತೂ ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ, ತಡ್ಕೊಳಕ್ಕಾಗಲ್ಲ, ಆ ರೀತಿ ಸೆಕೆ ಇರುತ್ತೆ. ಹಾಗೆ ಹೋದ ತಕ್ಷಣ ಫ್ಯಾನ್ ಅಡಿಯಲ್ಲೇ ಕೂತ್ಕೊಂಡ್ವಿ. ನಾವು ಅಲ್ಲಿಂದ ಎದ್ದು ಬರೋದೇ ಇಲ್ಲ ಅಂತ ಹೇಳೋ ರೀತಿಲಿತ್ತು ನಮ್ಮದು. ಹಾಗೆ ನಾನು ಮತ್ತು ಪಾಪು ಕಲ್ಲಂಗಡಿ ಹಣ್ಣು ತಿನ್ಕೊತಾ ಇದ್ವಿ. ಅಪ್ಪ ಹಾಗೆ ನಾಯಿನ ಕಟ್ಟಾಕಿ ಬರೋಣ ಅಂತ ಹೋಗಿದ್ರು. ಅಮ್ಮ ಅಡುಗೆ ಮನೇಲೇನೋ ಕೆಲಸ ಇದೆ ಅಂತ ಹೇಳಿ ಅಮ್ಮ ಹಂಗೆ ಹೋದರು. ಯಾಕಂತಂದರೆ ಮತ್ತು ಊಟಕ್ಕೆ ನಾವು ಆಲ್ರೆಡಿ 12 ಗಂಟೆ ಮೇಲೆ ಆಗಿತ್ತಲ್ವ, ಸೊ ಇನ್ನೊಂದು 1 ಗಂಟೆ ಹಂಗೆ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಮ್ಮ ಬೇಗ ಅಡುಗೆ ಮಾಡಬೇಕು ಅಂತ ಹೇಳಿ ಹೋದರು. ಅಪ್ಪ ಹಾಗೆ ನಾಯಿ ಕಟ್ಟಾಕಿ ಬರ್ತೀನಿ ಅಂತ ಹೋದರು. ನಾನು ಮತ್ತು ಪಾಪು ಹಾಗೆ ತಿನ್ಕೊತಾ ಇದ್ವಿ. ನಮಗೆ ಹೆಣ್ಮಕ್ಳಿಗೆ ಅಮ್ಮನ ಮನೆ ಅಂತಂದ್ರೆ ಅದೊಂಥರ ಸ್ಪೆಷಲ್ ಕನೆಕ್ಷನ್. ಯಾಕಂತಂದರೆ ಹೆಂಗೆ ಬೇಕಾದರೂ ಹಂಗಿರ್ತೀವಿ ಅಮ್ಮನ ಮನೇಲಿ ಬಂದಾಗ. ಅದೊಂಥರ ಫ್ರೀಡಮ್ ಥರ ಅನಿಸುತ್ತೆ. ಹಾಗಂತ ಗಂಡನ ಮನೇಲಿ ಫ್ರೀಡಮ್ ಇಲ್ಲ ಅಂತ ಅಲ್ಲ, ಅದೊಂಥರ ಏನೋ ಒಂಥರ ಮೈಂಡ್ ಸೆಟ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗಿದು. ಗಂಡನ ಮನೆಯಲ್ಲಿ ಒಂಥರ ಫ್ರೀಡಮ್ಮು, ಇದು ತಾಯಿ ಮನೇಲಿ ಒಂಥರ ಫ್ರೀಡಮ್ಮು, ಆ ಥರ. ಇಲ್ಲಿ ಪಾಪು ನಾಯಿ ಕಟ್ಟಾಕ್ತಾ ಇದ್ದಾರಲ್ಲ, ಅವಳಿಗೆ ನಾಯಿ ಅಂದರೆ ತುಂಬ ಇಷ್ಟ. ನೀವು ಪ್ರೀವಿಯಸ್ ವಿಡಿಯೋ ನೋಡಿರ್ತೀರ. ಹಾಗಾಗಿ ಅದಕ್ಕೆ ನಾಯಿಗೆ ಹೇಳ್ತಾಯಿದ್ರು ಡೋರಿ 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 ಅಂತ. ಆ್ಯಕ್ಚುಲಿ ನಮ್ಮ ಮನೆ ನಾಯಿ ಹೆಸರು ಡೋರಿ ಅಂತ, ಅದಕ್ಕೆ ಡೋಲಿ 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 ಅಂತ ಹೇಳ್ತಾ ಇದ್ಲು ಹಾಗೇನೆ.ないないどりदोरी भले ना खाते तुले एक काल तर तुन तुझना ओ अब लाते रा तू पण Video kada ante. Ayo ba, kau apa ni? Hello. Apa? Aman. Abu. Ne. Apa? ಅಪ್ಪ ಮತ್ತು ಅಮ್ಮನಿಗಂತೂ ತುಂಬ ಖುಷಿ ಆಯಿತಾ ನಾವು ಬಂದರೆ. ಯಾಕಂತಂದರೆ ಅವರಿಗೆ ಇಂಥ ಚಿಕ್ಕ ಪುಟ್ಟ ಮೊಮ್ಮಕ್ಕಳು ಯಾರೂ ಇಲ್ಲ ಇವಳು ಬಿಟ್ಟರೆ. ನನ್ನ ಇಬ್ಬರು ಅಕ್ಕಂದಿರಿಗೂ ಮಕ್ಕಳು ದೊಡ್ಡವರೇ ಇರೋದು, 6th 7th ಆ ಥರ ಇರೋದು. ಇನ್ನೊಬ್ಬ 10th ಈ ವರ್ಷ ಆ ಥರ ಇರೋದು. ಹಾಗಾಗಿ ಅವರಿಗೆ ಪುಟ್ಟ ಮಕ್ಕಳು ಇವಳು ಏಜ್ ಅವರು ಯಾರೂ ಇಲ್ಲ. ಹಾಗಾಗಿ ಅವ್ರಿಗೆ ಯಾವಾಗಲೂ ಖುಷಿಯಾಗೋದು ನಾನು ಹೋದಾಗೆಲ್ಲ. ಎಷ್ಟೇ ಮಕ್ಕಳು ಅಂತ ಹೇಳಿದಾಗ ಗಲೀಜಾಗುತ್ತೆ, ಆ ಥರ ಎಲ್ಲ ಆಗುತ್ತಲ್ಲ.
ಸೊ ಅವ್ರು ಯಾವತ್ತೂ ಆ ಥರ ಫೀಲೇ ಮಾಡ್ಕೊಂಡಿಲ್ಲ. ಸೊ ಅದಕ್ಕೆ ನನಗೂ ಖುಷಿ ಆಗುತ್ತೆ ಅಲ್ಲಿಗೆ ಹೋಗೋದು. ಅವರೇ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನ ಅವರೇ ಮಾಡ್ತಾರೆ. ನಾನು ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂತ ಅನ್ನೋ ರೀತಿಲಿ ಇರ್ತೀನಿ. ಸೊ ಹಾಗಾಗಿ ಪಾಪುದು ಸ್ವಲ್ಪ ನೋಡ್ಕೊಳ್ಳೋದು ಬಿಟ್ಟರೆ ಮಿಕ್ಕಿದೆಲ್ಲ ನಾನು ಆರಾಮಾಗಿ ರೆಸ್ಟ್ ಮಾಡ್ತೀನಿ. ಹಾಗಾಗಿ ನನಗೂ ಇಷ್ಟ ಆಗುತ್ತೆ ಅಮ್ಮನ ಮನೆಗೆ ಹೋಗೋದು ಅಂತ ಅಂದರೆ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.